बड़ी बड़ी बातें, ऐसा है तो लंबी 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 रातें, ऐसा है तो 5 स्टार सारी मुलाकातें, ऐसा है तो गालियां भी सारे मांग खाते, ऐसा है तो बड़ी 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 बातें, ऐसा है तो लंबी 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 रातें, ऐसा है तो 5 स्टार सारी मुलाकातें, ऐसा है तो गालियां भी सारे मांग खाते। ಯಾವ ಸ್ಟಾಕು 500 ಕೋಟಿ ಇರುತ್ತೆ, ಯಾವ ಸ್ಟಾಕು 1000 ಕೋಟಿ ಇರುತ್ತೆ, ಯಾವ ಸ್ಟಾಕು 10 ಲಕ್ಷ ಕೋಟಿ ಮೇಲೆ ಮಾರ್ಕೆಟ್ ಕ್ಯಾಪಿಟಲ್ನ ಹೋಲ್ಡ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾ? ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ಎಸ್, ನೀವು ಎಪಿಸೋಡ್ ನಂಬರ್ 6 ಕಲಿಯೋದು ಏನಂದರೆ ಮಾರ್ಕೆಟ್ ಕ್ಯಾಪಿಟಲ್ ಅಂದರೆ ಏನು, ಯಾವ ಸ್ಟಾಕು ಎಷ್ಟು ಮಾರ್ಕೆಟ್ ಕ್ಯಾಪಿಟಲ್ನ ಹೋಲ್ಡ್ ಮಾಡುತ್ತೆ ಅನ್ನೋದೇ ಈ ವಿಡಿಯೋನ ಉದ್ದೇಶ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಡಿಬೇಡಿ. ಈ ವಿಡಿಯೋನ ಕಂಟಿನ್ಯೂ ಮಾಡಿ. ನಾನು ಈ ವಿಡಿಯೋಸ್ ಮಾಡೋ ಉದ್ದೇಶ ಜಸ್ಟ್ ಎಜುಕೇಷ್ನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿಯ ಅಡ್ವೈಸ್ ಮಾಡ್ತಾ ಇಲ್ಲ. ಲಾಸಸ್ಗೆ ಪ್ರಾಫಿಟ್ಗೆ ನೀವೇ ಜವಾಬ್ದಾರಿ ಆಗಿರ್ತೀರಾ. ಇದು ವಿಡಿಯೋ ಬಂದ್ಬಿಟ್ಟು ಜಸ್ಟ್ ನನ್ನ ಪಾಸ್ಟ್ ಅನಾಲಿಸಿಸ್ ಡೇಟಾ ಅಷ್ಟೇ ಆಗಿರುತ್ತೆ. ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕೆಲವರು ಎಲ್ಲರೂ ಹೇಳ್ತಾರೆ, ಸರ್ ಒಂದು ಕಂಪನಿ ಬರೀ 100 ಕೋಟಿ ಇದೆ, ಇನ್ನೊಂದು ಕಂಪನಿ 10 ಲಕ್ಷ ಕೋಟಿ ಇದೆ ಅಂತ. ಅದು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ? ಸೊ ನೋಡೋಣ. ಫಸ್ಟ್ ಓಕೆನಾ, ಹೆಂಗೆ ವರ್ಕ್ ಆಗತ್ತೆ ಮಾರ್ಕೆಟ್ ಕ್ಯಾಪಿಟಲ್ ಅಂದರೆ, ಯಾವುದಾದ್ರೂ ಒಂದು ಕಂಪನಿ ಬಿಗ್ಗಾಗಿದೆ ಅಂದರೆ ಅದು ಮಾರ್ಕೆಟ್ ಕ್ಯಾಪಿಟಲ್ ದೊಡ್ಡದಾಗಿದೆ. ಮೋಸ್ಟ್ ಆಫ್ ದ ಟೈಮ್ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲ್ ಇರೋದನ್ನೆಲ್ಲ ಏನಾಗಿ ಕನ್ಸಿಡರ್ ಮಾಡ್ತಾರೆ ಅಂದರೆ ಲಾರ್ಜ್ ಕ್ಯಾಪ್ ಆಗಿ ಕನ್ಸಿಡರ್ ಮಾಡ್ತಾರೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಸು ಯಾವತ್ತೂ ಮಾರ್ಕೆಟ್ ಕ್ಯಾಪಿಟಲ್ ಬಿಗ್ಗಾಗಿರುತ್ತೆ. ಏನಪ್ಪ ಮಾರ್ಕೆಟ್ ಕ್ಯಾಪಿಟಲ್ ಅಂದರೆ ಆಸ್ತಿ. ಇವಾಗ ಯಾವುದಾದ್ರೂ ಹುಡುಗಿನ ನೋಡೋಕೆ ಹೋದಾಗ ನಿಮ್ಗೆ ಏನು ಕೇಳ್ತಾರೆ ಫಸ್ಟು? ಸೊ ನಿನ್ನ ಹತ್ರ ಅಸೆಟ್ ಎಷ್ಟಿದೆ? ನಥಿಂಗ್ ಬಟ್ ಆಸ್ತಿನ ಕೇಳ್ತಾರೆ. ಆ ಆಸ್ತಿ ಎಷ್ಟಿರುತ್ತೆ ಅನ್ನೋದೇ ಸ್ಟಾಕ್ ವ್ಯಾಲ್ಯೂವಲ್ಲಿ ಡಿಸೈಡ್ ಮಾಡುತ್ತೆ. ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲ್ ಇದ್ದಷ್ಟು ಸಹ ಆ ಸ್ಟಾಕ್ಗೆ ಫೈನಾನ್ಷಿಯಲ್ಗೆ ಸ್ಟೆಬಿಲಿಟಿ ಇದೆ ಅಂತ ಅರ್ಥ. ಸೊ ಎಲ್ಲರಿಗೂ ಗೊತ್ತು, ನಿಮ್ಗೆ ಯಾರಿಗಾದ್ರೂ ಒಂದು 5 ಮನೆ 6 ಮನೆ 7 ಮನೆ ಇದೆ ಅಂದರೆ ಇವ್ರಿಗೇನಪ್ಪ ಸೊ ದುಡ್ಡಿದೆ, ಸೊ ಮಾಡ್ಕೊತಾರೆ ಅನ್ನೋದೇ ತಾನೇನಾ ಎಲ್ಲರಿಗೂ ಗೊತ್ತಿರುತ್ತೆ. ಸೇಮ್ ಸ್ಟಾಕ್ಸಲ್ಲಿ ಕೂಡ ಹಂಗೆ, ಯಾರೋ 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಇದೆ ಅಂದರೆ ಅದು ಸ್ಟೇಬಲ್ ಆಗಿರುತ್ತೆ ಅಂತ ಸೊ ಆ ಸ್ಟಾಕ್ನ ಅರ್ಥ. ನೆಕ್ಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಸೊ ಮಾರ್ಕೆಟ್ ಕ್ಯಾಪಿಟಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ನಂಬರ್ ಆಫ್ ಶೇರ್ಸ್ ಇಂಟು ಶೇರ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ, ನಂಬರ್ ಆಫ್ ಶೇರ್ಸು ಅದ್ರ ಪ್ರೈಸ್ ಎಷ್ಟಿದೆ. ಎಕ್ಸಾಂಪಲ್, ಯಾವುದಾದ್ರೂ ಒಂದು ಕಂಪನಿ XYZ ಕಂಪನಿ ಹತ್ರ 1 ಕೋಟಿ ಶೇರ್ಸ್ ಇದೆ ಅನ್ಕೊಳ್ಳೋಣ. ಅದ್ರ ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು ಒಂದು 100 ಕೋಟಿ ಇದೆ ಅನ್ಕೊಳ್ಳೋಣ. ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಸೊ ಮಾರ್ಕೆಟ್ ಕ್ಯಾಪಿಟಲ್ ಅವಾಗ ಹೇಳ್ದಂಗೆ, ಸೊ ಮಾರ್ಕೆಟ್ ಕ್ಯಾಪಿಟಲ್ ಫಾರ್ಮುಲಾ ಏನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಶೇರ್ ಪ್ರೈಸ್ ಇಂಟು ಟೋಟಲ್ ನಂಬರ್ ಆಫ್ ಶೇರ್ಸ್. ಇವಾಗ ಕಂಪನಿ ಹತ್ರ ಎಷ್ಟಿದೆ? 1 CR ಶೇರ್ಸ್ ಇದೆ, ಓಕೆನಾ. ಸೊ 1 CR ಶೇರ್ಸ್ ಬಂದ್ಬಿಟ್ಟು ಅದ್ರ CNP. ವಾಟ್ ಈಸ್ ಮೀನ್ ಬೈ CNP ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಲ್ಲ LTP ಅಂತಾರೆ, ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇವಾಗ 1 CR ಒಂದು ಕಂಪನಿ ಹತ್ರ ಇದೆ, ಓಕೆನಾ, ಇಂಟು 100 ರೂಪೀಸ್ ಅದ್ರ LTP ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ ಕಮೆಂಟ್ ಮಾಡಿ ತಿಳಿಸಿ. ದ ಆನ್ಸರ್ ಈಸ್ 100 CR. ಸೊ ಈ ಥರ 100 ಬರುತ್ತೆ. 100 ಏನು 100 ಅಂದರೆ 100 ಬಂದುಬಿಟ್ಟು ನಮಗೆ ಮಾರ್ಕೆಟ್ ಕ್ಯಾಪಿಟಲ್ ಇಂಟು ಶೇರ್ಸ್ ಎಷ್ಟಿದೆ ಕಂಪನಿಯಲ್ಲಿ? 1 CR ಶೇರ್ಸ್ ಇದೆ. ಸೊ ಎಷ್ಟಾಗತ್ತೆ ಅವಾಗ? 100 CR ಮಾರ್ಕೆಟ್ ಕ್ಯಾಪಿಟಲ್ ಆಗುತ್ತೆ. ಸೊ ವೈ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ, ಸೊ ಇನ್ವೆಸ್ಟರ್ಸ್ ಏನಾದರೂ ಹೆವಿಯಾಗಿ ಬೈ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಮಾರ್ಕೆಟ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ನ್ಯೂ ಕ್ಯಾಪಿಟಲ್ ತಂದು ಏನು ಮಾಡ್ತೀರಾ? ಇನ್ಫ್ಯೂಸ್ ಮಾಡ್ತೀರಾ. ಸೊ ಇನ್ವೆಸ್ಟರ್ಸ್ ಏನಾದರೂ ಸೆಲ್ ಮಾಡ್ತಾ ಇದ್ರೆ ಮಾರ್ಕೆಟ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಅಂದರೆ ಇವಾಗ 100 ಜನ ಹಾಕೋ ಕಡೆ 200 ಜನ ಹಾಕಿದ್ರೆ ಅವ್ರು ದುಡ್ಡೆಲ್ಲ ಇನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದು ಬೈ ಆಗಿ ಮಾರ್ಕೆಟ್ ಕ್ಯಾಪಿಟಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೆಲ್ ಮಾಡ್ತಾ ಇದ್ರೆ ದುಡ್ಡನ್ನ ತೆಗಿತಾ ಇದ್ರೆ ಮಾರ್ಕೆಟ್ ಕ್ಯಾಪಿಟಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ 3 ಟೈಪ್ಸ್ ಆಫ್ ಮಾರ್ಕೆಟ್ ಕ್ಯಾಪಿಟಲ್ ಇದೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ: ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್. ಡಿಸೈಡ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದಾವ್ದು ಎಷ್ಟೆಷ್ಟು ಇರಬೇಕು ಅಂತ ಹೇಳ್ತೀನಿ ಸೆಬಿ ಪ್ರಕಾರ, ನಾನು ಹೇಳಿದ್ದಲ್ಲ. ಸೊ ಫಸ್ಟ್ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಸ್ಟಾಕ್ಸ್ ಹೇಳಿ ಅಂದರೆ ಇದು ಮತ್ತೆ ಬೈ ಮಾಡಿಬಿಡ್ಬೇಡಿ, ಇದು ರೆಕಮೆಂಡೇಶನ್ ಅಲ್ಲ. ಇವಾಗ ರಿಲಯನ್ಸ್ ಆಗಿರಲಿ, TCS ಆಗಿರಲಿ, HDFC ಆಗಿರಲಿ, ಇವೆಲ್ಲ ಏನಂತೀವಿ ಅಂದರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂತೀವಿ, ಓಕೆನಾ. ಮಿನಿಮಮ್ 10 ಲಕ್ಷ ಕೋಟಿ ಮೇಲೆ ಇರುತ್ತೆ, ಇವನ್ನೆಲ್ಲ ಲಾರ್ಜ್ ಕ್ಯಾಪ್ ಅಂತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇವೆಲ್ಲ ಸ್ಟೆಬಿಲಿಟಿ ಇರುತ್ತೆ, ಆಲ್ರೆಡಿ ಬ್ರ್ಯಾಂಡ್ ಮಾಡಿರುತ್ತೆ. ಸೊ ಬ್ರ್ಯಾಂಡ್ ಮಾಡಿರೋ ಅಂಥ ಕಂಪ್ನಿಗಳಿಗೆ ಜನ ಆಲ್ರೆಡಿ ದುಡ್ಡು ಹಾಕಿರ್ತಾರೆ. ಸೊ ಅವನ್ನ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂತೀವಿ. ಲಾರ್ಜ್ ಕ್ಯಾಪ್ ಯಾವತ್ತೂ ನಿಮ್ಗೆ ಗೊತ್ತಿದೆ, ಒಳ್ಳೆ ದುಡ್ಡು ಇರುತ್ತೆ ಅವ್ರ ಹತ್ರ. ನೆಕ್ಸ್ಟ್ ಮೀಡಿಯಂ ಕ್ಯಾಪ್, ಸ್ಮಾಲ್ಸ್, ಇವಾಗ ತಾನೇ ಗ್ರೋ ಆಗ್ತಾ ಇರುತ್ತೆ, ಓಕೆನಾ. ಮೀಡಿಯಂ
ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಇವಾಗ ತಾನೇ ಗ್ರೋ ಆಗ್ತಾ ಇರುತ್ತೆ. ಲೈಕ್ ಮೀಡಿಯಮ್ ಅಂದರೆ ಸೊ ರಿಸ್ಕ್ ಮೀಡಿಯಮ್ ಇರುತ್ತೆ ಬಟ್ ಪೊಟೆನ್ಷಿಯಲ್ ಹೈ ಇರುತ್ತೆ ಗ್ರೋತ್ ಆಗೋದು. ಸೊ ಅದನ್ನ ಮೀಡಿಯಮ್ ಕ್ಯಾಪ್ ಅಂತೀವಿ, ನಥಿಂಗ್ ಬಟ್ ಮಿಡ್ ಕ್ಯಾಪ್ ಅಂತೀವಿ. ಓಕೆನಾ? ಸೊ ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಂತೀವಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಮಾಲ್ ಕ್ಯಾಪ್ಸು. ಸ್ಮಾಲ್ ಕ್ಯಾಪ್ಸು ಒಂಥರ ನಮಗೆ ಸೊ ಯಾವ ಥರ ಅಂದರೆ ಸೊ IPL ಇದ್ದಂಗೆ, ಯಾರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರು ಏನು ಆಡ್ತಾರೋ ಗೊತ್ತಿಲ್ಲ. ಸೊ ಹೊಸ ಕಂಪ್ನಿಗಳು ಚೆನ್ನಾಗಿ ಉದಯ ಆಗಿಬಿಡುತ್ತೆ. ಇಂಥ ಕಂಪ್ನಿ ಎದೊಳುತ್ತಾ ಅನ್ಕೊಂತೀರ, ಅಂಥ ಕಂಪ್ನಿಗಳೆಲ್ಲ ಎದೊಳ್ಬಿಡುತ್ತೆ. ಸೂಪರಾಗಿ ರಿಟರ್ನ್ಸ್ ಇರುತ್ತೆ. ಬಟ್ ಇಂಥ ಕಂಪ್ನಿ ಅಂಥ ಕಂಪ್ನಿ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಓಕೆನಾ? ಬಟ್ ಸ್ಮಾಲ್ ಕ್ಯಾಪಲ್ಲಿ ಲಾಂಗ್ ಟರ್ಮಲ್ಲಿ ಒಳ್ಳೆ ದುಡ್ಡಾಗುತ್ತೆ ಬಟ್ ಹೈ ರಿಸ್ಕ್ ಇರುತ್ತೆ. ಡೋಂಟ್ ಟೇಕ್ ಇಟ್ ಆಸ್ ಎ ರೆಕಮೆಂಡೇಶನ್. ಸೊ ಅನಾಲಿಸಿಸ್ ಮಾಡಿ ದುಡ್ಡು ಹಾಕಿ. ಸೊ ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಓಕೆನಾ ಜನ? ಸೊ ಫುಲ್ಲಿ ಸ್ಮಾಲ್ ಕ್ಯಾಪಲ್ಲಿ ಹಾಕ್ಬಿಡ್ತಾರೆ. ಫುಲ್ಲಿ ಸ್ಮಾಲ್ ಕ್ಯಾಪಲ್ಲಿ ಹಾಕಿದ್ರೆ ಸೊ ಊಸರು ಬಳ್ಳಿ ಆದಂಗೆ ನಿಮ್ದು ಇದಾಗ್ತಾ ಇರುತ್ತೆ. ಓಕೆನಾ? ಸೊ ಏನು ಪೋರ್ಟ್ಫೋಲಿಯೋ ರೆಡ್ಡು ಗ್ರೀನು ಆಗಬೇಕು. ಒಂದು 20% ಲಾರ್ಜ್ ಕ್ಯಾಪು, ಒಂದು 30% ಮಿಡ್ ಕ್ಯಾಪು, ಓಕೆನಾ, ಒಂದು 40% ಇನ್ನೊಂದು ಸ್ಟೇಬಲ್ ಆಗಿರೋಂಥ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗೆ ಈ ಥರ ಆಗ್ತಾ ಬರಬೇಕು. ಎಲ್ಲ ಒಂದೇ ಇದಕ್ಕೆ ಎಲ್ಲ ದುಡ್ಡು ಹಾಕ್ಬೇಡಿ. ಓಕೆನಾ? ಸೊ ಮಿಡ್ ಕ್ಯಾಪ್ ಸ್ವಲ್ಪ, ಸ್ಮಾಲ್ ಕ್ಯಾಪ್ ಸ್ವಲ್ಪ, ಲಾರ್ಜ್ ಕ್ಯಾಪ್ ಸ್ವಲ್ಪ. ಓಕೆನಾ? ಈ ಥರ ದುಡ್ಡು ಹಾಕ್ಕೊತಾ ಬನ್ನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಮಾತಾಡ್ತೀನಿ ಅಂದರೆ ಲಾರ್ಜ್ ಕ್ಯಾಪ್ ಅಂದ್ರೇನು, ಮಿಡ್ ಕ್ಯಾಪ್ ಅಂದ್ರೇನು, ಸ್ಮಾಲ್ ಕ್ಯಾಪ್ ಅಂದ್ರೇನು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಡಿಬೇಡಿ. ಯಾರಾದರೂ ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ನ ಫ್ರೀಯಾಗಿ ಕಲಿಬೇಕು ಅಂತಂದರೆ ಈ ಚಾನಲ್ನ ಅವ್ರಿಗೆ ರೆಕಮೆಂಡ್ ಮಾಡಿ. ಈ ವಿಡಿಯೋನ ಆದಷ್ಟು ಅವ್ರಿಗೆ ಶೇರ್ ಮಾಡಿ. ನಿಮಗೇನು ಅನಿಸ್ತು ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತಾ? ಸೊ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಡು.